ಸ್ಪಿರಿಚುಯಾಲಿಟಿನ ಹೀಲ್ ಮಾಡಲ್ಲ, ನಿಮ್ಮ ಟ್ರಾಮಾನ ರಿಲೀಸ್ ಮಾಡೋದಿಲ್ಲ. ಅಲ್ಲಾಡ್ದಂಗೆ ಆಗಿ ಅವರು ಸ್ವಲ್ಪ ತಾದ್ಮೇಲೆ ಇಲ್ಲಿ ಏನೋ ಹೋದಂಗಾಯ್ತು, ಅನುಭವ ಆಯಿತು, ನನಗೆ ಹೋಯ್ತು ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತದೆ. ಅನ್ನೋನ್ ವರ್ಲ್ಡಲ್ಲಿ ನೀವು ವೈಬ್ರೇಟ್ ಆದಾಗ ಅನ್ನೋನ್ ಥಿಂಗ್ಸ್ನ ಅಟ್ರಾಕ್ಟ್ ಮಾಡುವಂಥದ್ದು. ನನಗಿದು 1-2 ಸತಿ ಆಗಿದೆ ಈ ಥರ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯೆನ್ಸು. ನನ್ನ ಆತ್ಮಕ್ಕೆ, ನನ್ನ ಸೋಲ್ ಏನಕ್ಕೆ ಬಂದಿದೆ ಅಂತ ತಿಳ್ಕೊಳ್ದೆ ಸುಮ್ಮನೆ ಕಾನ್ಸ್ಟೆಂಟಾಗಿ ಚೇಸ್ ಮಾಡೋವಂಥದ್ದು ಬೇಡ. ಬ್ರಹ್ಮಾಂಡದಲ್ಲಿ ಸರಿ ತಪ್ಪು, ಸತ್ಯ ಸುಳ್ಳು, ನ್ಯಾಯ ಅನ್ಯಾಯ, 1 ಲಕ್ಷ 10 ಲಕ್ಷ ಯಾವುದೂ ಇಲ್ಲ. ಎಲ್ಲ ಒಂದು ಶೂನ್ಯ, ಎಲ್ಲ ಒಂದು ನ್ಯೂಟ್ರಲಿಟಿ. ನಿಜ ಹೇಳಬೇಕು ಅಂತಂದರೆ 2026 ಎನರ್ಜಿನೇ ಲೋ ಇದೆ. ಜೀವನದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಇತ್ತೀಚೆಗೆ ತುಂಬ ಜನ ಡೆಸ್ಪರೇಟ್ ಫೀಲ್ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಾರೆ. ಒಬ್ಬ ಮನುಷ್ಯ 250 ಸ್ಕೋರಲ್ಲಿ ವೈಬ್ರೇಟ್ ಆಗಬೇಕು. ಇವಾಗ ನಾವೇನಾದರೂ ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ನನ್ನ ಎನರ್ಜಿ ಮತ್ತು ಎಮೋಷನ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಅವರು ಚೈಲ್ಡ್ಹುಡ್ಡಲ್ಲಿ ಆಗಿರೋದು ಅವ್ರು ತಪ್ಪಲ್ಲ, ಬಟ್ ಅವ್ರು ಏನು ಮಾಡಿರ್ತಾರೆ ಅದನ್ನು ರಿಪ್ರೋಗ್ರಾಮ್ ಮಾಡ್ಕೊಂಡಿರೋದಿಲ್ಲ. ಒಂದು ಫ್ಯಾಮಿಲಿ ಟ್ರೀಯಿಂದ ಬಂದಿರೋಂಥ ಬ್ಲೆಸ್ಸಿಂಗ್ ಆಗಿರ್ಬೋದು, ಕರ್ಸ್ ಆಗಿರ್ಬೋದು, ಅದು ಕೂಡ ನಾವು ಕ್ಯಾರಿ ಮಾಡ್ಬೋದು. ಮ್ಯಾನಿಫೆಸ್ಟೇಷನ್ ಈಸ್ ನಥಿಂಗ್ ಬಟ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಇವತ್ತಿನ ಸೆಷನ್ಗಳು ಒಂದೊಂದು ಸೆಷನ್ 25,000, 30,000, 40,000 ಈ ಥರ ಡಿಮ್ಯಾಂಡ್ ಮಾಡ್ತಿರೋವಂಥದ್ದು. ಫಿಸಿಕಲ್ ಬಾಡಿ ಇಂದನೂ ಕೂಡ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ. ಈ ವರ್ಷ ತುಂಬ ದೊಡ್ಡ ದೊಡ್ಡ ಕೆಲಸಗಳನ್ನ ಕೈ ಹಾಕ್ಲಿಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ.